ಆತ್ಮೀಯ ವಿದ್ಯಾರ್ಥಿಗಳೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತಿಮ BA ತರಗತಿಯ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5ನೇ ಸೆಮಿಸ್ಟರ್ನಲ್ಲಿರುವಂಥ ಮೆಥಡ್ಸ್ ಇನ್ ಸೋಷಲ್ ರಿಸರ್ಚ್, ಸಾಮಾಜಿಕ ಸಂಶೋಧನಾ ವಿಧಾನಗಳು, ಈ ಪಠ್ಯಕ್ರಮದ 2ನೇ ಅಧ್ಯಾಯ ನಮೂನೆ ಅಥವಾ ಮಾದರಿ, ಸ್ಯಾಂಪ್ಲಿಂಗ್, ಈ ವಿಷಯದ ಕುರಿತು ಇಲ್ಲಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. Dear students, today we will going to discuss about the sampling method in social science research. In that we will discuss the meaning of sampling, definitions of sampling and characteristics of sampling. Sampling is not only confined to the social science research, but in everyday life also we often practice sampling. For instance, the housewives press a few grains of rice to see whether rice is boiled. Similarly, when we go to buy sweet, we get sample. ವಿದ್ಯಾರ್ಥಿಗಳೇ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ನಾವು ಈ ರೀತಿಯ ನಮೂನೆಗಳನ್ನು ಉಪಯೋಗಿಸ್ತಾ ಬರ್ತೇವೆ. ಉದಾಹರಣೆಗೆ, ಅಡುಗೆಯ ಸಂದರ್ಭದಲ್ಲಿ ಪಾತ್ರೆಯಲ್ಲಿರುವ ಅಕ್ಕಿ ಅನ್ನವಾಗಿ ಬೆಂದಿದೆ ಎಂದು ತಿಳಿಯಲು ಕೇವಲ ಕೆಲವು ಅನ್ನದ ಕಾಳುಗಳನ್ನು ಪರೀಕ್ಷಿಸಿ ಅಕ್ಕಿ ಬೆಂದು ಅನ್ನವಾಗಿದೆ ಎಂದು ನಿರ್ಧರಿಸಲಾಗುತ್ತೆ. ಹಾಗೆ ನಾವು ಸಿಹಿ ತಿಂಡಿಯನ್ನು ಖರೀದಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ಅಲ್ಲಿ ಸ್ಯಾಂಪಲ್ಗಳನ್ನು ಪರೀಕ್ಷಿಸಿದ ನಂತರದಲ್ಲಿ ನಾವು ಅದು ಖರೀದಿಸ್ಬೋದಾ ಬೇಡವಾ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೇವೆ. ಈಗ ಮೋರ್ ಇಂಪಾರ್ಟೆಂಟ್ಲಿ ಬಹಳ ನಾವು ಇದನ್ನು ಗಮನಿಸಬೇಕಾಗತ್ತೆ. ಓರ್ವ ಡಾಕ್ಟ್ರು ರೋಗಿಯ ರಕ್ತವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಕೆಲವು ಹನಿ ಅಥವಾ ಬಿಂದುಗಳನ್ನು ಪರೀಕ್ಷೆಗೆ ಅವಶ್ಯಕವಾದ ಮಟ್ಟಿಗೆ ರೋಗಿಯ ಶರೀರದಿಂದ ಸಿರೇಂಜ್ ಮೂಲಕ ರಕ್ತವನ್ನು ತೆಗೆದು ಪರೀಕ್ಷಿಸ್ತಾರೆ, ವಿನಃ ಇಡೀ ದೇಹದ ರಕ್ತವನ್ನು ತೆಗೆಯುವುದಿಲ್ಲ ಅವರು. ಇದನ್ನು ನಾವು ಏನು ಹೇಳ್ತೇವೆ ಅಂದರೆ ಬ್ಲಡ್ ಸ್ಯಾಂಪಲ್ ಅಥವಾ ರಕ್ತದ ಮಾದರಿ ಅಂತ ಕರಿತೀವಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎ ಸ್ಯಾಂಪಲ್. ಈಗ ನಾವು ಇದನ್ನು ತಿಳ್ಕೊಳ್ಳುವ, ನಮೂನೆ ಅಂದರೆ ಏನು ಅಂತ. Sample is the important aspect of any research. Sampling is an important aspect of any research. Sampling is understood as the selection of some part of an aggregate or totality on the basis of which a judgment or inference about the aggregate or totality is made. ನಮೂನೆ ಅಥವಾ ಮಾಹಿತಿ ಅಂದರೆ ಮಾದರಿ ಅಂದರೆ ಮಾಹಿತಿ ಸಂಗ್ರಹಣೆಯ ಉದ್ದೇಶದಿಂದ ವಿಶ್ವದಿಂದ ಆಯ್ಕೆ ಮಾಡಿದ ಅದರ ಎಲ್ಲ ಲಕ್ಷಣಗಳನ್ನು ಪ್ರತಿನಿಧಿಸುವ ಒಂದು ಭಾಗ ಅಥವಾ ಘಟಕ ಅಂತ ನಾವು ಕರಿತೀವಿ. Sampling is an important stage in the process of social research. ಸಾಮಾಜಿಕ ಸಂಶೋಧನೆಯಲ್ಲಿ ನಮೂನೆ ಅಥವಾ ಮಾದರಿ ವಿಧಾನ ಬಹಳ ಪ್ರಮುಖವಾದ ಅಂಶಗಳಲ್ಲಿ ಒಂದು. ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್ ಫಸ್ಟ್. ವೆನ್ ಡು ವಿ ಯೂಸ್ ಸ್ಯಾಂಪ್ಲಿಂಗ್ ಇನ್ ಸೋಷಲ್ ಸೈನ್ಸ್ ರಿಸರ್ಚ್? ಯಾವಾಗ ಸಂಶೋಧನೆಯಲ್ಲಿ ನಾವು ನಮೂನೆಯನ್ನು ಬಳಸ್ತೇವೆ ಅಂತ. ದರ್ ಆರ್ 2 ಟೈಪ್ಸ್ ಆಫ್ social science techniques for the collection of data. One is census, another one is sampling. Census cannot be done by an individual because it's so expensive and very costly method.
Only the state organization or the government can do that. As when the population or universe is large, then we use sampling as a method of research. ಯಾವಾಗ ನಾವು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಿರುವಂಥ ಕ್ಷೇತ್ರ ವಿಶಾಲವಾಗಿರುತ್ತೋ, ವಿಸ್ತಾರವಾಗಿರುತ್ತೋ, ಬಹಳ ದೊಡ್ಡದಾಗಿರುತ್ತೋ, ಅಂಥ ಸಂದರ್ಭದಲ್ಲಿ ನಾವು ನಮೂನೆಯನ್ನು ಸಂಶೋಧನಾ ವಿಧಾನವಾಗಿ ಆಯ್ಕೆ ಮಾಡ್ಕೊಳ್ತೇವೆ. In order to have a better understanding of the concept of sampling, there is a need to understand the definitions about sampling. ಮಾದರಿಯನ್ನು ಸರಿಯಾಗಿ ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಮಾದರಿಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಂಶೋಧನೆಗೆ ಸಂಬಂಧಪಟ್ಟಂಥ ಬರವಣಿಗೆಗಳನ್ನು ನಾವು ಗಮನಿಸ್ತಾ ಹೋದಾಗೇ, when you go through the literature regarding the social science research, we will get plenty of definitions regarding sampling. We should understand the definitions given by Good and Hat. They have given a simple and very easy definition. According to Good and Hat, a sample is a smaller representation of the larger whole. ವಿಶ್ವದ ಕಿರು ಪ್ರತಿಕೃತಿಯನ್ನೇ ನಾವು ನಮೂನೆ ಎನ್ನಬಹುದು ಅಂತ ಗುಡ್ ಆ್ಯಂಡ್ ಹ್ಯಾಟ್ ಅವರು ಹೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್ ಡೆಫಿನೇಷನ್. ಎ ಸ್ಯಾಂಪಲ್ ಈಸ್ ಎ ಸ್ಮಾಲರ್ ರೆಪ್ರೆಸೆಂಟೇಷನ್ ಆಫ್ ದಿ ಲಾರ್ಜರ್ ಹೋಲ್. ವಿಶ್ವದ ಕಿರು ಪ್ರತಿಕೃತಿಯನ್ನೇ ನಮೂನೆ ಎನ್ನಬಹುದು ಅಂತ. ಮುಂದೆ ನಾವು ಇನ್ನೊಬ್ಬ ಸಮಾಜಶಾಸ್ತ್ರಜ್ಞನ ವ್ಯಾಖ್ಯಾನವನ್ನು ನೋಡೋ ಸಂದರ್ಭದಲ್ಲಿ, ಸ್ಯಾಂಪಲ್ ಈಸ್ ಎ ಸಬ್ಸೆಟ್ ಆಫ್ ಕೇಸಸ್ ಫ್ರಾಮ್ ದಿ ಪಾಪ್ಯುಲೇಷನ್ ಚೂಸನ್. ಸ್ಯಾಂಪಲ್ ಈಸ್ ಎ ಸಬ್ಸೆಟ್ ಆಫ್ ಕೇಸಸ್ ಫ್ರಾಮ್ ದಿ ಪಾಪ್ಯುಲೇಷನ್ ಚೂಸನ್. ಮಾದರಿಯು ಅದನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಿದ ಜನಸಂಖ್ಯೆಯ ಪ್ರಕರಣಗಳ ಉಪವಿಭಾಗವಾಗಿದೆ ಅಂತ. ಬಹಳ ಸರಳವಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗುತ್ತೆ. ಮಾದರಿಯು ಅದನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಿದ ಜನಸಂಖ್ಯೆಯ ಪ್ರಕರಣಗಳ ಉಪವಿಭಾಗವಾಗಿದೆ. ಅಂದರೆ ಯಾವ ಜನಸಮೂಹವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೋ ಆ ಎಲ್ಲ ಲಕ್ಷಣಗಳನ್ನು ಆ ಸ್ಯಾಂಪಲ್ ಹೊಂದಿರಬೇಕು ಅನ್ನುವಂಥದ್ದು ಈ ವ್ಯಾಖ್ಯಾನ ನಮಗೆ ತಿಳಿಸುತ್ತೆ. ಇದಲ್ಲದೆ ನಾವು ವ್ಯಾಖ್ಯಾನವನ್ನು ತಿಳ್ಕೊಳ್ಳೋ ಸಂದರ್ಭದಲ್ಲಿ ಮ್ಯಾನ್ಹ್ಯಾಮ್ ಅವರು ಸ್ಯಾಂಪ್ಲಿಂಗಿನ ವ್ಯಾಖ್ಯಾನವನ್ನು ನೀಡಿರ್ತಾರೆ. ಎ ಸ್ಯಾಂಪಲ್ ಈಸ್ ದ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ವಿಚ್ ಈಸ್ ಸ್ಟಡೀಡ್ ಇನ್ ಆರ್ಡರ್ ಟು ಮೇಕ್ ಇನ್ಫರೆನ್ಸ್ ಅಬೌಟ್ ದಿ ಹೋಲ್ ಪಾಪ್ಯುಲೇಷನ್. ಅಂದರೆ ಒಂದು ಮಾದರಿಯು ಜನಸಂಖ್ಯೆಯ ಭಾಗವಾಗಿ ಇದನ್ನು ಇಡೀ ಜನಸಂಖ್ಯೆಯ ಬಗ್ಗೆ ನಿರ್ಣಯಗಳನ್ನು ಮಾಡಲು ಅಧ್ಯಯನವನ್ನು ಮಾಡಲಾಗುತ್ತೆ ಅಂತ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಮೂನೆ ಅಂತ ನಾವು ಆಯ್ಕೆ ಮಾಡುವಾಗ ಅದು ಯಾವ ಜನ ಸಮೂಹವನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೋ ಅದರ ಲಕ್ಷಣಗಳನ್ನು ನಾವು ಆಯ್ಕೆ ಮಾಡಿಕೊಂಡಂಥ ಭಾಗ ಅಥವಾ ಘಟಕ ಹೊಂದಿರಬೇಕನ್ನುವಂಥದ್ದು. While selecting a sample, researcher must give importance to 3 elements in the process of sampling. ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಂಶೋಧಕನು 3 ಮೂಲಾಂಶಗಳಿಗೆ ಅಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಒಂದು, ಸೆಲೆಕ್ಷನ್ ಆಫ್ ದ ಸ್ಯಾಂಪಲ್, ನಮೂನೆಯ ಆಯ್ಕೆ. ವಾಟ್ ಟೈಪ್ ಆಫ್ ಸ್ಯಾಂಪಲ್ ಶುಡ್ ಬಿ ಸೆಲೆಕ್ಟೆಡ್, ಯಾವ ರೀತಿಯಾದಂಥ ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್
to be followed. The second one is selection of information. As I have made it very clear in the first element that selection of the sample, what type of sample should be selected for the research. So that is very important. On the basis of the selection of the sample, we will collect the information. So if you have selected an illiterate population, you cannot use questionnaire there. ನೀವೊಂದು ಅನಕ್ಷರಸ್ಥ ಸಮುದಾಯವನ್ನು ನಿಮ್ಮ ಮಾದರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರೆ ನೀವಲ್ಲಿ ಪ್ರಶ್ನಾವಳಿಯನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ, ಯಾವ ರೀತಿಯಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಬೇಕು. ವೆದರ್ ವಿ ಕ್ಯಾನ್ ಯೂಸ್ ದ ಅಬ್ಸರ್ವೇಷನ್, ವೆದರ್ ವಿ ಕ್ಯಾನ್ ಯೂಸ್ ದ ಕ್ವೆಶ್ಚನರ್, ವೆದರ್ ವಿ ಕ್ಯಾನ್ ಯೂಸ್ ದ ಇಂಟರ್ವ್ಯೂ ಮೆಥಡ್. ಸೊ that is the very important element of the sample. The last one is that drawing the inference. After selection, proper selection of a sample, after collecting the pertinent information regarding the population, what conclusion should be drawn by the researcher? ಯಾವ ಒಂದು ಉಪಸಂಹಾರಕ್ಕೆ ಅಥವಾ ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ, ವಾಟ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ಅವರ್ ರಿಸರ್ಚ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ನನ್ನ ಉದ್ದೇಶ ಏನಾಗಿತ್ತು, ಸ್ಯಾಂಪಲನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನನ್ನ ಉದ್ದೇಶ ಏನಿತ್ತು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶಗಳು. ಮುಂದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಸ್ಯಾಂಪಲ್. ಒಂದು ಉತ್ತಮ ನಮೂನೆಯ ಮಾದರಿಯ ಲಕ್ಷಣಗಳು ಹೇಗಿರಬೇಕು? ಇಫ್ ಯು ಕಾಲ್ ಇಟ್ ಆಸ್ ಎ ಗುಡ್ ಸ್ಯಾಂಪಲ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಶುಡ್ ಬಿ ದೇರ್? ಒಂದು ನಮೂನೆ ಉತ್ತಮ ನಮೂನೆ ಆಗಬೇಕಾದ್ರೆ ಅದರ ಲಕ್ಷಣಗಳು ಹೇಗಿರಬೇಕು? ಎ ಗುಡ್ ಸ್ಯಾಂಪಲ್ ಶುಡ್ ಪೊಸೆಸ್ ದ ಫಾಲೋವಿಂಗ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ ನಾವು. ಅಂದರೆ ಒಂದು ಉತ್ತಮ ನಮೂನೆ ಅಂತ ಆಗಬೇಕಾದ್ರೆ ಅದು ಈ ಕೆಳಗಿನ ಏನು ಲಕ್ಷಣಗಳನ್ನು ಹೊಂದಿರಬೇಕು ಅಂತ. ದ ಫಸ್ಟ್ ಒನ್ ಈಸ್ ರೆಪ್ರೆಸೆಂಟೇಟಿವ್ನೆಸ್, ಪ್ರತಿನಿಧಿತ್ವ ಅಂತ ನಾವು ಕರಿತೇವೆ. ಎ ಸ್ಯಾಂಪಲ್ ಶುಡ್ ಬಿ ರೆಪ್ರೆಸೆಂಟೇಟಿವ್ ಆಫ್ ಎ ಪಾಪ್ಯುಲೇಷನ್. That should have all the characteristics of the larger universe, larger population. Then only we can say that this is a good sample. Unless a sample is representing the larger universe, we cannot call it as a good sample. So that is the reason why a good sample must be a representative one. ಅದು ಆಯ್ಕೆ ಮಾಡಿದ ನಮೂನೆಯು ವಿಶ್ವದ ಅಥವಾ ಮೂಲ ಸಮೂಹವನ್ನು ಅಥವಾ ಮೂಲ ಗುಂಪನ್ನು ಅದು ಪ್ರತಿನಿಧಿಸ್ತಿರಬೇಕು. ಆ ನಮೂನೆ ಏನಿದೆಯಲ್ವ, ಆ ಮಾದರಿ ಏನಿದೆಯಲ್ವ, ಅದು ಮೂಲ ಗುಂಪಿನ ಎಲ್ಲ ಲಕ್ಷಣಗಳನ್ನು ಅದು ಹೊಂದಿರಬೇಕು. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಲಕ್ಷಣವಾಗುತ್ತೆ. ಇನ್ನೊಂದು ನಾವು ನೋಡುವಂಥದ್ದು ಅಕ್ಯುರಸಿ, ನಿಖರತೆ ಅಂತ ನಾವು ಕರಿತೇವೆ. ಎನ್ ಅಕ್ಯುರೇಟ್ ಸ್ಯಾಂಪಲ್ ಈಸ್ ಒನ್ ವಿಚ್ ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ ದ ಪಾಪ್ಯುಲೇಷನ್. If it is a good sample, that must be an accurate one. ಇದೊಂದು ಉತ್ತಮ ನಮೂನೆ ಅಂತ ಹೇಳಬೇಕಾದ್ರೆ ಅದು ನಿಖರತೆಯಿಂದ ಕೂಡಿರಬೇಕು. Accuracy is defined as the degree to which bias is absent from the sample. ಅಕ್ಯುರಸಿಯನ್ನು ನಾವು ಹೇಗೆ ನೋಡುವಂಥದ್ದು? ಆ ನಮೂನೆ ಯಾವುದೇ ಪೂರ್ವಗ್ರಹ ಪೀಡಿತವಾಗಿರಬಾರ್ದು. ಒಂದು ನಿಖರವಾದ ನಮೂನೆಯು ಮಾತ್ರ ವಿಶ್ವವನ್ನು ನಿರ್ದಿಷ್ಟವಾಗಿ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಇದನ್ನು ನಾವು ಗಮನದಲ್ಲಿಟ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು ಲಕ್ಷಣ ಅಂತ ಹೇಳಿದರೆ ಸೈಜ್ ಆಫ್ ದಿ ಸ್ಯಾಂಪಲ್. ದ ಸೈಜ್ ಆಫ್ ದ ಸ್ಯಾಂಪಲ್ ಶುಡ್ ಬಿ ಅಡೆಕ್ವೇಟ್ ಇನಫ್ so that it can provide sufficient scope for various kinds of items to be selected. The researcher must be very careful while selecting the sample. He should give importance to the size of the sample. It should not be so small and it should not be so large, and that should be very, very manageable one. ಅದು ಸಂಶೋಧಕನಿಗೆ ಅತ್ಯಂತ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಹಾಗೆಯೇ ಅದರ ಗಾತ್ರ ಇರಬೇಕಾಗತ್ತೆ. The size of the sample should be small and economical. ಅತಿ
ವಿಸ್ತಾರವಾದಂಥ ನೀವು ನಮೂನೆಯನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದು ಬಹಳ ಆರ್ಥಿಕ ಹೊರೆಯನ್ನು ಅವನಿಗೆ ನೀಡುತ್ತೆ. ಅತಿ ಚಿಕ್ಕದಾದಂಥ ನಮೂನೆಯನ್ನು ಆಯ್ಕೆ ಮಾಡಿಕೊಂಡ್ರೂ ಅದು ಸರಿಯಾದಂಥ ಫಲಿತಾಂಶವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಯ್ಕೆಯಲ್ಲಿ ಬಹಳ ಮುಖ್ಯವಾಗಿ ಅವನು ಗಮನಿಸಬೇಕಾಗಿರುತ್ತೆ ಸೈಜ್ ಆಫ್ ದಿ ಪಾಪ್ಯುಲೇಷನ್. ಲ್ಯಾಕ್ ಆಫ್ ಬಯಸ್ ಅಂತ ನಾವು ಕರಿತೇವೆ. ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಬಯಸ್, ಪಕ್ಷಪಾತ ರಹಿತವಾಗಿರಬೇಕು. ಎ ಸ್ಯಾಂಪಲ್ ಶುಡ್ ಬಿ ಅನ್ಬಯಸ್ಡ್. ಆಲ್ ಐಟಮ್ಸ್ ಆಫ್ ದ ಸ್ಯಾಂಪಲ್ ಶುಡ್ ಬಿ ಸೆಲೆಕ್ಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ಒನ್ ಎನದರ್. ಅಂದರೆ ಯಾವುದೇ ಒಂದು ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಇನ್ನೊಂದು ಘಟಕ ಏನಿದೆಯಲ್ಲ ಅದು ಸ್ವತಂತ್ರವಾಗಿರಬೇಕು. ಅದರ ಮೇಲೆ ಈ ಘಟಕದ ಪ್ರಭಾವಗಳು ಬೀರಿರಬಾರ್ದು. ಹಾಗಾಗಿ ನಮೂನೆಯ ಆಯ್ಕೆಯಲ್ಲಿ ಪಕ್ಷಪಾತವನ್ನು ನಾವು ಹೊಂದಿರಬಾರ್ದು. ಎಲ್ಲ ಘಟಕಗಳು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶಗಳನ್ನು ಹೊಂದಿರಬೇಕು. ಇದನ್ನು ಒಬ್ಬ ಸಂಶೋಧಕ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಕೊನೆಯದಾಗಿ ನಾವು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಯಾಂಪ್ಲಿಂಗಲ್ಲಿ ನೋಡುವಂಥದ್ದು, ಇಟ್ ಈಸ್ ನಾಟ್ ದಿ ಸಪರೇಟ್ ಒನ್, ಇಟ್ ಈಸ್ ಆಸ್ ಸೇಮ್ ಆ್ಯಸ್ ಅಕ್ಯುರಸಿ. ಅದು ವಿಶೇಷವಾಗಿ ಏನಿಲ್ಲ, ಅದು ನಿಖರತೆಯನ್ನು ಹೇಳುವಂಥದ್ದೇ ಒಂದು ಲಕ್ಷಣವಾಗಿದೆ. ಪ್ರಿಸಿಷನ್ ಅಂತ ನಾವು ಕರಿತೇವೆ, ಸಪ್ರಮಾಣತೆ. ಪ್ರಿಸಿಷನ್ ಈಸ್ ಮೆಜರ್ಡ್ ಬೈ ದಿ ಸ್ಟ್ಯಾಂಡರ್ಡ್ ಎರರ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಸ್ಯಾಂಪಲ್ ಎಸ್ಟಿಮೇಟ್. The smaller is the standard error, higher is the precision. A good sample must yield precise estimate. ಅಂದರೆ ಮಾದರಿ ಅಥವಾ ನಮೂನೆ ಏನಿದೆ, ಅಂದಾಜಿನ ಪ್ರಮಾಣಿತ ದೋಷ ಅಥವಾ ಪ್ರಮಾಣಿತ ವಿಚಲನದಿಂದ ನಿಖರತೆಯನ್ನು ನಾವು ಅಳಿತೇವೆ. ಚಿಕ್ಕ ಪ್ರಮಾಣಿತ ದೋಷ ಇದ್ದರೆ ಹೆಚ್ಚಿನ ನಿಖರತೆ ಇರುತ್ತೆ. ಉತ್ತಮ ಮಾದರಿ ಅಂತ ಹೇಳಿದರೆ ಅದು ನಿಖರವಾಗಿ ಅಂದಾಜಿಸುವಂಥದ್ದಾಗಿರಬೇಕು. ಹಾಗಾಗಿ ನಮೂನೆ ಅಂತೇಳಿದ್ರೆ ಈ ಎಲ್ಲ ಮುಖ್ಯವಾದಂಥ ಲಕ್ಷಣಗಳನ್ನು ಹೊಂದಿರಲೇಬೇಕು. ಇಫ್ ಯು ಆರ್ ರಿಯಲಿ efficient enough to select a sample, you have to follow these important characteristics of a sample. Dear students, so far we have discussed what is sampling, what are the definitions of sampling, and what are the essential characteristics of the sampling. I hope that all of you have understood these three aspects in the sampling. The remaining we shall discuss in the coming sessions. Thank you very much.